ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಾನೇನು ಹೇಳಕ್ ಬಂದಿದ್ದೀನಿ ಅಂದರೆ, ನಮ್ಮ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪಾಪ ವಿಶ್ರಾಂತಿ ಪಡಿತಾ ಇದ್ದಾರೆ. ವಿಶ್ರಾಂತಿ ಅಂದರೆ ಏನು ಯಾವ ವಿಷಯಕ್ಕೂ, ರಾಜ್ಯದ ಯಾವ ವಿಷಯಕ್ಕೂ ತಲೆ ಹಾಕದೆ ಆರಾಮಾಗಿ ಮನೆ ಒಳಗಡೆ ಕೂತ್ಕೊಂಡು ಹಿಂಗೆ ಇದು ರಾಜಕೀಯ ಮಾಡೋರು ಯಾವ ರೀತಿ ಇರಬೇಕು? ರಾಜಕೀಯ ಮಾಡೋರು ಹೊರಗಡೆ ಬಂದು ಸ್ವಲ್ಪ ಸದ್ದು ಗದ್ದಲ ಮಾಡ್ತಾರೆ. ಓ ಹೌದಪ್ಪ ಇದ್ದಾರೆ ಹೆಂಗಂತ. ಮಾಜಿಂದ ತಕ್ಷಣ ನೀವು ಬೆಂಚು ಕುರ್ಚಿಗಳ ಜೊತೆ ಮಾತಾಡ್ಕೊಂಡು ಹೆಂಗೆ ಮತ್ತೆ ಬೇರೆ ಲೀಡರ್ಗಳನ್ನೀಗ ನೀವು ಮೋಟಿವೇಶನ್ ಮಾಡೋದು, ಯಾವ ರೀತಿ ನೀವು ಮುಂದೆ ಕಾಂಗ್ರೆಸ್ ಮಾತುಕತೆ ಆಡೋದು. ಯಾರಾದರೂ ಒಂದು 4 ಜನ ನಿಮ್ಮ ಹಿಂದೆ ಸುತ್ತಾ ಇದ್ದಲ್ವ, ಎಲ್ಲೋದ್ರು ಎಲ್ಲರೂ? ಯಾರು ಇಲ್ವೇ? ಎಲ್ಲ ನಾಪತ್ತೆ ಆಗ್ಬಿಟ್ಟಿದ್ದಾರೆ. ಈಗೇನಿದ್ರು ಅವ್ರವ್ರ ಕಷ್ಟ ಇದೆ ಬಂದು ಹೇಳ್ಕೋಬೋದು ಅಷ್ಟೇ. ಇನ್ನೇನು ನಿಮ್ಮ ಹಿಂದೆ ಇದ್ದು ನಿಮ್ಮ ತಲೆ ಕೆಡಿಸೋದು, ನೀವೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಿ 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 ಎಲ್ಲರೂ ನಿಮ್ಮನ್ನೀಗ ಮೂಲೆಗೆ ಹಾಕ್ಬಿಟ್ರಲ್ಲ ಸರ್ ಸಿದ್ದರಾಮಯ್ಯ ಅವರು. ಇದು ನನ್ನ ತುಂಬ ಬೇಜಾರು ಮಾಡ್ತಂಥ ವಿಷಯ ಇದು. ಮಗ ಹೇಳಾಯ್ತು, ಮಾದೇವಪ್ಪ ಹೇಳಾಯ್ತು, ಜಮೀರ್ ಅಹ್ಮದ್ ಹೇಳಾಯ್ತು, ಅವನು ಯಾರೋ ಪ್ರದೀಪ್ ಈಶ್ವರ್ ಹೇಳಾಯ್ತು, ಮಧು ಬಂಗಾರಪ್ಪ ಹೇಳಾಯ್ತು, ಏನೆಲ್ಲರೂ ಹೇಳಿದ್ದು ನೀವೇ ಸರ್ ಮುಂದಿನ 5 ವರ್ಷ ಮುಖ್ಯಮಂತ್ರಿ. ಅದಕ್ಕೆ ಸಾಲೋದಕ್ಕೆ ನಿಮ್ಮ ಉಪಮುಖ್ಯಮಂತ್ರಿ ಈಗಿನ ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರು ಕುರ್ಚಿನೇ ಖಾಲಿ ಇಲ್ಲ, ಎಲ್ಲಿ ಕುರ್ಚಿ ಖಾಲಿ ಮಾಡಿಸ್ಬಿಟ್ರಪ್ಪ ಎಲ್ಲ ಸೇರ್ಕೊಂಡು. ಹೆಂಗಿದೆ ಅಲ್ವಾ? ಅದಕ್ಕೆ ಕರ್ಮಾಸ್ ರಿಟರ್ನ್ ಅಂತಾರೆ. ಕರ್ಮ ಒಂದಲ್ಲ ಒಂದು ದಿವಸ ಅವ್ರವ್ರನ್ನೀಗ ಯಾರ್ಯಾರನ್ನ ಎಲ್ಲೆಲ್ಲಿ ಕೂರಿಸ್ಬೇಕು, ಎಲ್ಲಿ ಇದು ಮಾಡಬೇಕು ಅನ್ನೋದು ತೋರಿಸುತ್ತೆ ಅಂತ ಹೇಳ್ತಾರೆ. ಆದರೆ ನನಗೆ ಈಗ ನಿಮ್ಮ ಹತ್ರ ಇವ್ರು ಬಂದಿರಾ, ಪ್ರದೀಪ್ ಈಶ್ವರ್ ಅವ್ರು ಬಂದಿರಾ? ಮಿಸ್ಟರ್ ಸಿದ್ದರಾಮಯ್ಯ ಅವರೇ ಏನು ಹೇಳಿದ್ರು? ನೀವೇನು ಕೇಳಿಸ್ಕೊಂಡ್ರು? ಹೇಳಿರ್ತಾರಲ್ಲ, ಸರಿಯಾಗಿ ಹೇಳಿದ್ರು ಸರ್. ನಿಮ್ಮ ವಾಚಿನ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರು ಸರ್. ಅದಕ್ಕೆ ನಾನು ಅವ್ರನ್ನೀಗ ನಿನ್ನತ್ತ ಇಲ್ವ ವಾಚು ಹಂಗೆ ಹಿಂಗೆ ಅಂತ HD ಕುಮಾರಸ್ವಾಮಿ ಹತ್ರ 65 ವಾಚ್ ಇದೆ ಅಂತ ಹೇಳಿದ್ದೀನಿ. ತಪ್ಪೇನು ಸರ್ ಇದು? ನಾನು ಹಿಂಗೆಲ್ಲ ಹೇಳಿದ್ದಕ್ಕೆ ಹಿಂಗೆಲ್ಲ ಮಾಡಿದ್ರು ಹಂಗಂತ ಹೇಳ್ಕೊಂಡು ಹತ್ಕೊಂಡು ಹೇಳಿರ್ಬೇಕಲ್ಲ ಅಲ್ವಾ? ಆಮೇಲೆ ನೀನೇನು ಹೇಳ್ದಪ್ಪ? ಕೇಳಲಿಲ್ವ ಸಿದ್ದರಾಮಯ್ಯ ಅವರೇ? ಕೇಳಲಿಲ್ವಾ? ಏನು ಒಂದು ಕೂದಲು ಕಿತ್ಕೊಳಕ್ಕಾಗಲ್ಲ ನೀವು ಅಂತ ಹೇಳಿದ್ರು ಅಂತ ಹೇಳಿಲ್ವಾ ಪ್ರದೀಪ್ ಈಶ್ವರ್? ಅದು ಹೇಳಿದರೆ ಚೆನ್ನಾಗಿತ್ತಲ್ವಾ? ಎಂಥ ದೊಡ್ಡ ಮನ್ಸನಪ್ಪ ನೀನು ಅಂತ ಹೇಳಿರೋರು. ಯಾಕೆಂದರೆ ಅವ್ರಿಗೆ ಕೆಲವು ವಿಡಿಯೋಗಳು ಹೋಗಿರಲ್ಲ. ವಿಡಿಯೋಗಳು ಹೋಗದೆ ಇರೋದ್ರಿಂದ ಇವ್ರು ಏನು ಹೇಳ್ತಾರೆ ಅದನ್ನು ಕೇಳಿಸ್ಕೊತಾರೆ. ಇನ್ನೇನು ಮಾಡ್ತಾರೆ ಅವ್ರು ಪಾಪ? ಅವ್ರು ತಿಳ್ಕೊಳ್ಳೋ ಅಷ್ಟೊತ್ತಿಗೆ ಅದೇನೋ ಅದು ವಾಯ್ದೆ ಮುಗ್ದೋಗ್ಬಿಟ್ಟಿರುತ್ತೆ. ಅಲ್ಲ ಸರ್ ಸಿದ್ದರಾಮಯ್ಯ ಅವರೇ, ನೀವು ಆ ಸಾಕ್ಷಿ ತಗೊಂಬಂಗಂತ ಕಳಿಸಿ ಸಾಕ್ಷಿ ತರಿಸ್ಕೊಂಡು ನೋಡೋದು ತಾನೆ, ಕೇಳಿಸ್ಕೊಳೋದು ತಾನೆ ನಮ್ಮ ಹುಡುಗ ಎಷ್ಟು ಚೆನ್ನಾಗಿ ಮಾತಾಡೋನೆ ಅಂತ. ಏನಿದು ಹುಚ್ಚರ ಸಂತೆ ಆಗ್ಬಿಡ್ತಲ್ಲ ನಿಮ್ಮ ಸೈನಿಕರ ಗುಂಪು? ಹುಚ್ಚರ ಮ್ಯಾಡ್ಗಳ ಇವರೆಲ್ಲ? ಹುಚ್ಚರು ಇವರೇನು ಶಾಸಕರಲ್ಲ, ಇವರು ಮ್ಯಾಡ್ಗಳ ಹುಚ್ಚರಾಗಿದ್ದಕ್ಕೆ ಇವರು ಹಿಂಗೆಲ್ಲ ಬಂದು ಬಾಯಿಗೆ ಬಂದಾಗೆಲ್ಲ ಮಾತಾಡ್ಕೊಂಡು ನಿಮ್ಮವರೆಗೂ ಈ ಸುದ್ದಿನಿಗೆ ಒಪ್ಕೊಂಬಂದವ್ರೆ. ಇದಕ್ಕೆ ಕರ್ಕೊಂಬರಕ್ಕೆ ಯಾರು? ನಮ್ಮ ಮಾಜಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವ್ರಿಗೆ ಪ್ರದೀಪ್ ಈಶ್ವರು ಫೋನ್ ಮಾಡಿ ಹೇಳಿದ ತಕ್ಷಣ ತುಂಬ ಕರ್ಗ್ ಹೋದ್ರಂತೆ ಅವ್ರು ಪಾಪ. ಅಯ್ಯಯ್ಯೋ ಹಿಂಗೆಲ್ಲ ಆಗೋಯ್ತಾ, ಬಾ ನಾನು ಇದ್ದೀನಿ ಕರ್ಕೊಂಡು ಹೋಗ್ತೀನಿ ವರಿಷ್ಠರ ಹತ್ರ, ಹಿಂಗೆ ಹಿಂಗೆ ಅಂತೇಳಿ ನಾ ಕರ್ಕೊಂಡು ಹೋದೆ. ಅಲ್ಲಿ ಹೋದ್ರೆ ಹೇಳೋಣ ಅಂತ ಹೋದ್ವಿ, ಎಲ್ಲ ವಿಷಯನೂ ಹೇಳಿದ್ದೀವಿ. ಹೇಳಾದ್ಮೇಲೆ ನಮ್ಮ ಯಾರು ಇನ್ನೊಬ್ರು ಇದ್ದಾರಲ್ಲ ಗೃಹ ಸಚಿವರು ಮಲ್ಲಿಕಾರ್ಜುನ ಖರ್ಗೆ, ಏನದು ಪ್ರಿಯಾಂಕಾ ಖರ್ಗೆ ಗೃಹ ಸಚಿವರು, ಅವ್ರಿಗೆ ಇವರು ಫೋನ್ ಮಾಡಿ ಹೇಳಿದ್ರಂತೆ, ಏನಪ್ಪ ನಮ್ಮ ಹುಡುಗಂದು ಇದನ್ನ ಮಾಡು, ಸರ್ವೆ ಮಾಡಿಸು, ಅವ್ರಿಗೆ ಯಾರು ತಕ್ಕ ಶಿಕ್ಷೆ ಕೊಡಿಸು, ಯಾರು ತಪ್ಪು ಮಾಡಿದ್ರು ಅವ್ರಿಗೆ ಹೆಂಗಂತ ಹೇಳಿದ್ರಂತೆ. ಯಾರು ಮಾಡಿದ್ರು ಅವ್ರಿಗೆಲ್ಲ ನಮ್ಮ ಪ್ರದೀಪ್ ಈಶ್ವರ್ಗೆ ಮೋಸ ಮಾಡಿದವ್ರು ಚಪ್ಪಲಿ ಹೊಡಿತೀನಿ ಅಂತ ಹೇಳಿದವ್ರಿಗೆ ಒಂದು ರೀತಿ ಅವ್ರಿಗೆ ಇದನ್ನು ಮಾಡು, ಇಲ್ಲಾಂದರೆ ಸಸ್ಪೆಂಡ್ ಮಾಡಿ ಅವರು ಅಧಿಕಾರಿಗಳು ಇದ್ದುಕೊಂಡು ಪೊಲೀಸು ಅವರು ಇವರೆಲ್ಲ ಇದ್ದುಕೊಂಡು ಅವ್ರಿಗೆ ಚಪ್ಪಲಿನಲ್ಲಿ ಹೊಡೆಸದ. ಒಂದೇಟು ಹೊಡೆದವ್ರಾ? ಒಂದೆಲ್ಲ ಹೊಡಿಬೇಡ್ದಾಗಿತ್ತು, ಜಾಸ್ತಿ ಹೊಡೆದಿದ್ರೆ ಚೆನ್ನಾಗಿತ್ತು ನಮ್ಮ ಮಟ್ಟಕ್ಕೆ ಮಾತಾಡ್ದಂತೆ.
ಸಿದ್ದರಾಮಯ್ಯ ಅವರು. ಹಂಗಾಗಿ ಇಷ್ಟೆಲ್ಲ ಹೇಳಿ ಮತ್ತೆ ನಮ್ಮ ಇವ್ರು ಇದಾರಲ್ಲ, ಯಾರು ಮಧು ಬಂಗಾರಪ್ಪ ಅವರು, ಇವರು ಬಿಲ್ಡಪ್ ರಾಜ, ಬಿಲ್ಡಪ್ ಮಾಡಿದ್ರಂತೆ, ಎತ್ತಿದ್ರಂತೆ, ಹಂಗಾಯ್ತು ಸರ್ ಹಿಂಗಾಯ್ತು, ಪಾಪ ಪ್ರದೀಪ್ ಈಶ್ವರ್ಗೆ ಇಷ್ಟು ಅವಮಾನ ಆಗ್ಬಿಡ್ದಾಗಿತ್ತು ಹಂಗಂತ ಹೇಳ್ತಾ ಹೇಳ್ತಾ ಏನು ಕಣ್ಣೀರು ಹರಿದು ಹೋಯ್ತಂತೆ, ರೂಮೇ ತುಂಬೋಗದಂತೆ ಇನ್ನೊಂದು ಸ್ವಲ್ಪ ಹೊತ್ತಿದ್ರೆ, ಅಷ್ಟು ಹತ್ತವನಂತೆ. ಯಾರು? ಪ್ರದೀಪ್ ಈಶ್ವರು. ಅಲ್ಲ, ಪ್ರದೀಪ್ ಈಶ್ವರ ಹತ್ಬಿಟ್ಟ ಅಂತ. ಹಲೋ, ಹಾ, ಬಂದೆ, ಒಂದು ನಿಮಿಷ ಬಂದೆ, ಅಲ್ಲೇ ಇರಿ. ಹೇಳ್ಕೊಂಡು ಇಷ್ಟೆಲ್ಲ ಹೇಳಿ ಇವರು ಏನ ಪ್ರದೀಪ್ ಈಶ್ವರು ಯಾವ ನಾಚಿಕೆ ಇಲ್ಲದೆ ಯಾವ ಇದರಲ್ಲಿ ಯಾವಂಗೆ ಸಮರ್ಥನೆ ಮಾಡ್ಕೋತೀರಾ ಒಂದೊಂದು ತಪ್ಪನೂ ಕೂಡ ಸಮರ್ಥನೆ ಮಾಡ್ಕೊಳ್ಳೋದೇ ನಿಮ್ಮ ಹುಟ್ಟು ಗುಣ ಆಗೋಯ್ತಾ ಮಿಸ್ಟರ್ ಸಿದ್ದರಾಮಯ್ಯ ಅವರೇ? ಹಾ, ಹಿಂಗಲ್ಲಪ್ಪ, ಹಿಂಗೆ ಸಹಜ. ಹೌದು, ಸಹಜನೇ, ಯಾರು ಇಲ್ಲ ಅಂತ ಹೇಳ್ದವ್ರು. ಸಹಜ ಅಲ್ಲ, ಇನ್ನೊಂದು ದಿನ ಹಿಂಗೆ ಮಾಡಬಾರ್ದು, ಈ ಥರ ಮಾಡೋದ್ರಿಂದ ಎಲ್ಲರೂ ತಿರುಗಿ ಬೀಳ್ತಾರೆ ಹಿಂಗಂತ ಹೇಳಿ ಬುದ್ಧಿ ಹೇಳ್ಬೇಕಲ್ವಾ? ಚಿಕ್ಕವ್ರಿಗೆ ಈ ರೀತಿನ ಬುದ್ಧಿ ಹೇಳೋದು. ಫೋನ್ ಮಾಡಿಬಿಟ್ಟು ಖರ್ಗೆ ಅವ್ರಿಗೆ ಹೇಳ್ಬಿಟ್ರೆ ಅವನು ಇನ್ನೊಂದ್ಸತಿ ಇನ್ನೊಂದು ಮಾಡ್ತಾನಪ್ಪ ತಪ್ಪು. ಖರ್ಗೆ ಅವ್ರಿಗೇನು, ಅವ್ರ ಪೊಲೀಸ್ನ ಅಧಿಕಾರಿಗಳಿಗೆ ಏನು ಮಾಡ್ಬೋದು, ಏನು ಕೇಳ್ಬೋದು, ಯಾವ ರೀತಿ ಅವ್ರಿಗೆ ಉತ್ತರ ಕೊಡ್ಬೋದು ಅಲ್ವಾ? ಏನೂ ಇಲ್ಲ, ಯಾವುದೂ ಇಲ್ಲ. ಕಾನೂನು ಈಗೇನು ಗೊತ್ತಾ, ಅವ್ರನ್ನ 8 ಜನನ ಹಿಡ್ಕೊಂಡು ಹೋಗಿದ್ದಾರೆ, ಜೈಲ್ಗೆ ಹಾಕವ್ರೆ. ಅವ್ರಿಗೆ 14 ದಿನ, ಚಪ್ಪಲಿಲಿ ಹೊಡೆದವನಿಗೆ 14 ದಿನ ಕಸ್ಟಡಿಗೆ ತಗೋತಾರೆ. ಹೆಂಗಂತಂದ್ರೆ ಚಪ್ಪಲಿಲಿ ಹೊಡೆದಿದ್ದಕ್ಕೆ. ಇನ್ನೇನಾದ್ರೂ ಯಾವುದೋ ನ್ಯಾಷನಲ್ ದಳದಿಂದ ಯಾವ್ದಾದ್ರು ಇದಾಗಿದ್ರೆ ಇನ್ನೆಷ್ಟು ದಿನ ಕೊಡ್ಸೋರು ನಿಮ್ಮ ಇವರು ಪೊಲೀಸ್ನವರು? ಅವ್ರಿಗೆ ಒಂದು ನೋಬೆಲ್ ಪ್ರಶಸ್ತಿ ಕೊಡಿಸಿ ಪೊಲೀಸ್ನವ್ರಿಗೆ. ಯಾವ ಸ್ಟೇಷನ್ ಅದು? ಚಿಕ್ಕಬಳ್ಳಾಪುರ ಪೊಲೀಸ್ ಸ್ಟೇಷನ್ನವ್ರಿಗೆ ಒಂದು ನೋಬೆಲ್ ಪ್ರಶಸ್ತಿ ಕೊಡಿ. 14 ದಿನ ಚಪ್ಪಲಿ ಎಸ್ತಿದ್ದಕ್ಕೆ. ಏನ್ರೆ ಇದು ಕಾನೂನು? ಎಷ್ಟು ಮಟ್ಟಿಗೈತೆ ಕಾನೂನು ಅನ್ನೋದು ನಾವೇ ಅರ್ಥ ಮಾಡ್ಕೋಬೇಕು. ಚಪ್ಪಲಿಲಿ ಹೊಡೆದ ಏನೋ 1-2 ದಿನ ಜೈಲ್ ಹಾಕ್ಬೇಕು, ಕರ್ಸ್ಬೇಕು, ಇಲ್ಲ ಅಂದ್ರೆ ಅವ್ನಿಗೆ ದಂಡ ಹಾಕ್ಬೇಕು, ಬುದ್ಧಿ ಹೇಳ್ಬೇಕು. ಅದು ಬಿಟ್ಟು ಇನ್ನೇನು ಇಲ್ಲ. ಅದು ಅದು ಇನ್ನೆಷ್ಟು, ಇನ್ನೊಂದು 3 ವರ್ಷನ 4 ವರ್ಷನ ಕೋರ್ಟ್ ಕಲಿಬೇಕು ಅವನು. 14 ದಿನ ನೀವು ತಗೊಂಡಿದ್ದೀರಾ ಅಂದ್ರೆ. ಯಾಕೆಂದ್ರೆ ಅಷ್ಟೇ ಪುಟ ತುಂಬಿಸ್ತೀರಾ, ದಿವ್ಸಕ್ಕೆ ಒಂದೊಂದು ಪುಟ, ಅದಕ್ಕೊಂದು 150-200 ಪುಟ ಕಥೆ ಬರೀತೀರಾ. ಕಥೆ ಬರೆಯೋದ್ರಲ್ಲಿ ಏನು ಪೊಲೀಸ್ನವರು ನಂಬರ್ 1? ಅರ್ಥಾಯ್ತಾ? ಪೊಲೀಸ್ನವರು ಕತೆ ಬರೀತಾರೆ, ಕೋರ್ಟಲ್ಲಿ ಹೋಗಿ ದಿನಗಟ್ಲೆ, ತಿಂಗಳನ್ಗಟ್ಲೆ, ವರ್ಷನ್ಗಟ್ಲೆ ಅಲಿಬೇಕು. ಅಲ್ಲ, ಸರಿ ಅಂತಂದ್ರೆ ಸಹಜ, ಸಾಕು. ಸರಿ ಅನ್ನೋದು ಯಾರು? ಕೋರ್ಟ್ ಹೇಳುತ್ತಾ? ಕೋರ್ಟ್ ನಾಳೆಗೆ ಏನು ಹೇಳುತ್ತೆ? ಇದು ಯಾವುದು ಸಾಕ್ಷಿ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ವಜಾ ಮಾಡಿಬಿಟ್ಟು ಈಚೆ ಹಾಕ್ಬಿಡ್ತಾರೆ. ನೀವು ಈಗ 500 ಪುಟ ಬರ್ದಿದ್ದು ಎಲ್ಲ ವೇಸ್ಟ್ ಆಗಿ ಹೋಗುತ್ತೆ. ಪೊಲೀಸ್ನವ್ರ ಶಾರ್ಟ್ ಆಗಿ ಬರೆದು ಶಾರ್ಟ್ ಆಗಿ ಕೆಲಸಗಳು ಮುಗಿಸೋದ್ರ ಬಗ್ಗೆ, ಮತ್ತೆ ಅವ್ರಿಗೆ ಯಾರಿಗೋ ಶಿಕ್ಷೆ ಕೊಡಿಸೋದ್ರ ಬಗ್ಗೆ. ಶಿಕ್ಷೆ ಆಗ್ಬೇಕು, ಶಿಕ್ಷೆ. ನಾವು ಚಪ್ಪಲಿ ಎಸ್ತ ಅಂತ ನಾವು ಸಮರ್ಥನೆ ಮಾಡಿ ಹೇಳ್ತಾ ಇಲ್ಲ ನಾನು. ಚಪ್ಪಲಿ ಎಸ್ತಿದ್ದು ತಪ್ಪು, ಆದ್ರೆ ಆ ಚಪ್ಪಲಿ ಎಸ್ತಿದ್ದಕ್ಕೆ 14 ದಿನ ಕಸ್ಟಡಿಗೆ ತಗೊಂಡವ್ರು. ಹೆಂಗಂತಂದ್ರೆ 14 ದಿನದವರೆಗೂ ಏನೀಗ ಟೆಸ್ಟ್ ಮಾಡ್ತೀರಾ ಆ ಚಪ್ಪಲಿನಲ್ಲಿ? ಚಪ್ಪಲಿನಲ್ಲಿ ಏನೇನು ಮೊಳೆ ಹೊಡೆದಿದ್ರು, ಏನು ಪ್ಲಾಸ್ಟಿಕ್ ರಬ್ಬರ್ದು ಅಂತ ಕಂಡುಹಿಡಿತೀರಾ? ಇನ್ನು ಏನಕ್ಕೋಸ್ಕರವಾಗಿ 14 ದಿನ ಬರ್ದ್ರಿ? ಇದು ಸರಿಯಾದ ಕ್ರಮ ಅಲ್ಲ. ಇದು ನನಗೆ ಸರಿಯಾದ ಕ್ರಮ ಅಲ್ಲ. ನಿಮ್ಮ ಕಾನೂನಿಗೆ ಯಾವ ರೀತಿ ಏನು ಹೇಳುತ್ತೋ ಗೊತ್ತಿಲ್ಲ. ಆ ಕಾನೂನಿಗೆ ಓದಿಲ್ಲ ನಾವು. ಜನರಲ್ ಆಗಿ ನಾನು ಥಿಂಕ್ ಮಾಡಿ ಹೇಳ್ತಕ್ಕಂಥ ವಿಷಯ. ನಾನೊಬ್ಬ ಯೂಟ್ಯೂಬರ್ ಆಗಿ ನನಗೆ ಗೊತ್ತಾಗಿದ್ದೇನೀಗ ಜನರಿಗೆ ಏನು ಮುಟ್ಟಿಸ್ಬೇಕು ನಾನು ಮುಟ್ಟಿಸ್ತಾ ಇದ್ದೀನಿ. ಇಷ್ಟು ಹೇಳಿ ನಾನು ಸಿದ್ದರಾಮಯ್ಯವ್ರಿಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಹೇಳಿ? ಇದು ಎಂಥ ಕೇಸ್ ಎತ್ಕೊಂಡು ಕೂತ್ಕೊಂಡು ನಿನಗೆ ಚರ್ಚೆ ಮಾಡಿದ್ದಾರೆ ಹೆಂಗಂತಂದರೆ, ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಯಾಕೆಂದರೆ ಅವ್ರ ಹುಡುಗರೇ ಅಲ್ವಾ ಸಿದ್ದರಾಮಯ್ಯ ನಮ್ಮ ಗುರುಗಳು ಹಂಗಂತ ತಲೆ ಮೇಲೆ ಎತ್ಕೊಂಡು ಓಡಾಡ್ತಾ ಇದ್ದ ಅವನು ಪ್ರದೀಪ್ ಈಶ್ವರ್. ಮತ್ತೆ ಅವನು ಹುಚ್ಚ ವೆಂಕಟ್ಗೂ ಇವನಿಗೂ ಏನೂ ವ್ಯತ್ಯಾಸ ಇಲ್ಲ. ಹುಚ್ಚ ವೆಂಕಟ್ ಬೇಕು, ಇವನು ಬೇಡ. ಯಾಕೆಂದ್ರೆ ಇವನು ಬಾಯಿ ಬಂದಾಗ ಮಾಡ್ತಾನೆ. ಅವನು ಬರೀ ಎಲ್ಲೋ ಒಂದು ಕಡೆ ಕೂಗಾಡ್ಬಿಟ್ಟು ಕಿಚ್ಚಾಡ್ಬಿಟ್ಟು ಓಡಾಡ್ತಿದ್ದ ಅವನು. ಇವನು ಹಂಗಲ್ಲ, ಕಿಚ್ಚು ಆಡ್ದ, ಬಾಯಿ ಬಂದಾಗ ಇದು ಮಾಡ್ದ. ಏನು ಕಿತ್ಕೋತೀರಾ? ಕಿತ್ಕೊಳ್ಳಿಲ್ಲ. ಇಷ್ಟೇ ಇದು ಲಾಸ್ಟ್ಗಾಗಿದ್ದು. ಏನು ಇದೆಲ್ಲ ಒಳ್ಳೆ ವಾರ್ತೆಗಳು, ಒಳ್ಳೆ ವಾಕ್ಯಗಳು, ಇವೆಲ್ಲ ಸಿದ್ದರಾಮಯ್ಯರಿಗೆ ಸರಿ ಅನ್ಸ್ಬಿಡ್ತಾನೆ.
ಅಲ್ವಾ? ಹೇಳಿಲ್ವಾ ಏನು? ಹೇಳಿಲ್ಲ. ಹೇಳಿರಲ್ಲ, ಯಾಕೆ ಹೇಳಿರಲ್ಲ ಹೇಳಿ? ಅವ್ರವ್ರ ತಪ್ಪನಿಗೆ ಯಾರು ಹೇಳ್ಕೊಳಲ್ಲ ಯಾವನು. ಇವರು ಕೇಳಿರಲ್ಲ, ಯಾಕೆಂದ್ರೆ ಪಕ್ಷದ ವಿಚಾರ. ನಮ್ಮ ಪಕ್ಷದಲ್ಲಿ ಇಂಥ ದೊಡ್ಡ ನಾಯಕ ಬೆಳಿತಾವನೆ, ಬೆಳೀಲಿ ಹಿಂಗಂತ ಬೆಳೆಸ್ತಾವ್ರೆ. ಯಾವ ರೀತಿ ನಾಯಕ? ಈ ರೀತಿ ಡಬಲ್ ಗೇಮ್ ನಾಯಕ. ಇವನಿಂದ ನಿಮ್ಮ ಪಕ್ಷ ಬೆಳೀತದೋ? ನೋಡೋಣ ಬನ್ನಿ, ನೆಕ್ಸ್ಟು ಗೊತ್ತಾಗುತ್ತೆ. ಎಲ್ಲ ದಿವಸ ಒಂದೊಂದು ತಪ್ಪು ಮಾಡ್ತಾ ಇರಿ. ಹಂಗೆ 100 ತಪ್ಪಾದ್ಮೇಲೆ ಒಂದು ಶಿಕ್ಷೆ ಅಂತ ಇರುತ್ತೆ. ಆ ಶಿಕ್ಷೆಗೆ 100 ಶಿಕ್ಷೆಗೆ ಏನು ಸಿಗುತ್ತೆ ಲಾಭ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಮತ್ತೆ ಹೆಚ್ಚಿಗೆ ಜನರಿಗೆ ಇದನ್ನ ಪ್ರಚಾರ ಮಾಡೋದಕ್ಕಿಂತ ಹೆಚ್ಚಿಗೆ ಜನರು ಇದನ್ನ ಗಮನ ಹರಿಸಿ ಇವ್ರಿಗೆ ತಕ್ಕಂತೆ ಶಿಕ್ಷೆ ಆಗಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳಿ ಅಂತ ಕೇಳ್ತೀನಿ. ಇಷ್ಟು ಬಿಟ್ಟರೆ ಬೇರೆ ಏನೂ ಹೇಳಲ್ಲ. ಆ ಚಪ್ಪಲಿ ಹೊಡೆದವನೇನೋ ದೊಡ್ಡ ಮನ್ಸು ಆಗಲ್ಲ, ಇಲ್ಲ ಹೊಡೆಸ್ಕೊಂಡವನೇನೋ ಚಿಕ್ಕ ಮನ್ಸು ಆಗಲ್ಲ. ಇಬ್ಬರೂ ಅದೇ ತಪ್ಪೆ, ಎರಡೂ ಒಂದೇ ತಪ್ಪು. ಅವನು ರೇಗಿಸ್ತಾ, ಇವನು ಹೊಡೆದ. ಇಷ್ಟೇ ಒಂದೇ ವಿಷಯ. ಅವನು ರೇಗಿಸ್ತಾ, ಇವನು ಹೊಡೆದ. ಅದು ಬಿಟ್ಟರೆ ಬೇರೆ ಇನ್ನೇನು ಏನೂ ಇಲ್ಲ. ಇಷ್ಟು ಹೇಳಿ ನನ್ನ ಮಾತಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.